ಈ ಕತೆ ಶುರುವಾಗೋದು ಬೆಂಗಳೂರಿನ ಗದ್ದಲದಿಂದ ದೂರವಿರುವ ಒಂದು ಹಳೆಯ ಹಳ್ಳಿಯಲ್ಲಿ. ನಾಯಕನ ಹೆಸರು ಅವಿನಾಶ್. ಅವಿನಾಶ್ ಒಬ್ಬ ಫೋಟೋಗ್ರಾಫರ್. ಹಳೆಯ ಕಾಲದ ವಸ್ತುಗಳು ಮತ್ತು ಕಟ್ಟಡಗಳ ಫೋಟೋ ತೆಗೆಯುವುದು ಅವನ ಹವ್ಯಾಸ. ಒಂದು ದಿನ ಅವನಿಗೆ ಒಂದು ಅಪರೂಪದ ವಸ್ತು ಸಿಗುತ್ತದೆ. ಅದು ಕೆತ್ತನೆ ಮಾಡಿಸಿದ ಒಂದು ಬೃಹತ್ ಗಾತ್ರದ ಪುರಾತನ ಕನ್ನಡಿ. ಆ ಕನ್ನಡಿ ಸಾಮಾನ್ಯವಾದುದಲ್ಲ. ಅದರ ಅಂಚುಗಳಲ್ಲಿ ವಿಚಿತ್ರವಾದ ಸಂಕೇತಗಳಿವೆ. ಅವಿನಾಶ್ ಅದನ್ನು ತನ್ನ ಒಂಟಿ ಮನೆಗೆ ತರುತ್ತಾನೆ. ಅಂದಿನಿಂದ ಅವನ ಜೀವನ ಬದಲಾಗುತ್ತದೆ. ಅವಿನಾಶ್ ಕನ್ನಡಿಯನ್ನು ತನ್ನ ಮಲಗುವ ಕೋಣೆಯಲ್ಲಿ ಇರಿಸುತ್ತಾನೆ. ಮೊದಲ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದಿದ್ದರೂ ಯಾರೋ ಪಿಸುಗುಟ್ಟಿದಂತೆ ಸದ್ದು ಕೇಳಿಸುತ್ತದೆ. ಅವಿನಾಶ್ ಎದ್ದು ಕನ್ನಡಿಯನ್ನ ನೋಡುತ್ತಾನೆ. ಕನ್ನಡಿಯಲ್ಲಿ ಕಾಣುವ ಅವನ ಬಿಂಬ ಇವನಿಗಿಂತ ಒಂದು ಸೆಕೆಂಡ್ ತಡವಾಗಿ ಚಲಿಸುತ್ತದೆ. ಅವನು ಕೈ ಎತ್ತಿದರೆ ಕನ್ನಡಿಯಲ್ಲಿರುವ ಬಿಂಬ ಒಂದು ಕ್ಷಣ ನಿಂತು ಆಮೇಲೆ ಕೈ ಎತ್ತುತ್ತದೆ. ಅವಿನಾಶ್ಗೆ ಬೆವರಿಳಿಯುತ್ತದೆ. ಇದು ಭ್ರಮೆಯೋ ಅಥವಾ ವಿಜ್ಞಾನಕ್ಕೆ ನಿಲುಕದ ಸತ್ಯವೋ ಎಂಬ ಪ್ರಶ್ನೆ ಅವನನ್ನ ಕಾಡುತ್ತದೆ. ಮರುದಿನ ಅವಿನಾಶ್ ಆ ಕನ್ನಡಿಯ ಬಗ್ಗೆ ಸಂಶೋಧನೆ ಮಾಡುತ್ತಾನೆ. ಆ ಕನ್ನಡಿ ಮೊದಲು ಒಬ್ಬ ತಾಂತ್ರಿಕನ ಬಳಿ ಇತ್ತಂತೆ. ಆತ ನಂಬಿದ್ದ ಸಿದ್ಧಾಂತದ ಪ್ರಕಾರ ಕನ್ನಡಿ ಎಂಬುದು ಬರೀ ಪ್ರತಿಬಿಂಬವಲ್ಲ, ಅದು ಸತ್ತವರ ಲೋಕಕ್ಕೆ ಹೋಗುವ ದಾರಿ. ಕನ್ನಡಿಯಲ್ಲಿ ನಾವು ನಮ್ಮನ್ನ ನೋಡುವುದಿಲ್ಲ, ಬದಲಿಗೆ ಆ ಲೋಕದಲ್ಲಿರುವ ಇನ್ನೊಬ್ಬ ನಮ್ಮನ್ನು ನೋಡುತ್ತೇವೆ. ಅವಿನಾಶ್ಗೆ ಭಯವಾಗುತ್ತದೆ. ಅವನು ಕನ್ನಡಿಯನ್ನು ಬಟ್ಟೆಯಿಂದ ಮುಚ್ಚಿಡಲು ಹೋಗುತ್ತಾರೆ. ಆದರೆ ಬಟ್ಟೆ ಹಾಕುವ ಮುನ್ನ ಕನ್ನಡಿಯ ಒಳಗಿದ್ದ ಬಿಂಬವು ಇವನ್ನ ತಡೆ ನೋಡಿ ಕುಹಕದ ನಗು ನಗುತ್ತದೆ. ಇವನು ನಗುತ್ತಿಲ್ಲ, ಆದರೆ ಬಿಂಬ ನಗುತ್ತಿದೆ. ಇಲ್ಲಿ ವೀಕ್ಷಕರಿಗೆ ನಿಜವಾದ ಗೂಸ್ ಬಂಪ್ಸ್ ಶುರುವಾಗುತ್ತದೆ. ದಿನಗಳು ಕಳೆದಂತೆ ಅವಿನಾಶ್ ದುರ್ಬಲನಾಗುತ್ತಾನೆ. ಅವನ ಕಣ್ಣಿನ ಕೆಳಗಡೆ ಕಪ್ಪು ಕಲೆಗಳು ಮೂಡುತ್ತವೆ. ಅವನಿಗೆ ಅನಿಸುವುದು ಏನೆಂದರೆ ಕನ್ನಡಿಯಲ್ಲಿರುವ ಅವನು ದಿನೇ ದಿನೇ ಹೆಚ್ಚು ಶಕ್ತಿಯುತವಾಗಿರುತ್ತಾನೆ. ಒಂದು ರಾತ್ರಿ ಅವಿನಾಶ್ ಗಾಢ ನಿದ್ರೆಯಲ್ಲಿದ್ದಾಗ ಕನ್ನಡಿಯ ಒಳಗಿಂದ ಒಂದು ಕೈ ಹೊರಗೆ ಬರುತ್ತದೆ. ಅದು ತಣ್ಣನೆಯ ಜೀವವಿಲ್ಲದ ಕೈ. ಆ ಕೈ ನಿಧಾನವಾಗಿ ಬೆಡ್ಶೀಟ್ ಎಳೆಯುತ್ತದೆ. ಅವಿನಾಶ್ ಎಚ್ಚರಗೊಳ್ಳುತ್ತಾನೆ. ಎದುರಿಗೆ ಕನ್ನಡಿಯ ಬಿಂಬ ಹೊರಗೆ ಬರಲು ಪ್ರಯತ್ನಿಸುತ್ತಿದೆ. ಇಲ್ಲಿ ಕತೆಗೆ ಒಂದು ದೊಡ್ಡ ತಿರುವು ಸಿಗುತ್ತದೆ. ಆ ಘರ್ಷಣೆಯಲ್ಲಿ ಅವಿನಾಶ್ ಕನ್ನಡಿಯನ್ನ ಒಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಕನ್ನಡಿ ಒಡೆಯುವ ಬದಲು ಒಂದು ವಿಚಿತ್ರವಾದ ಶಕ್ತಿ ಅವಿನಾಶ್ನನ್ನು ಕನ್ನಡಿಯ ಒಳಗೆ ಎಳೆದುಕೊಂಡು ಹೋಗುತ್ತದೆ. ಈಗ ಅವಿನಾಶ್ ಕನ್ನಡಿಯ ಒಳಗಿದ್ದಾನೆ. ಅಲ್ಲಿನ ಜಗತ್ತು ನಮಗೆ ಕಾಣುವ ಜಗತ್ತಿನಂತೆಯೇ ಇದೆ, ಆದರೆ ಎಲ್ಲವೂ ಉಲ್ಟಾ. ಅಲ್ಲಿ ಬಣ್ಣಗಳಿಲ್ಲ, ಕೇವಲ ಕಪ್ಪು ಬಿಳುಪು. ಅಲ್ಲಿರುವ ಜನರಿಗೆ ಉಸಿರಿಲ್ಲ. ಅವರು ಕೇವಲ ಹೊರಗಿನ ಜನರ ಪ್ರತಿಬಿಂಬಗಳಂತೆ ಬದುಕುತ್ತಿರುತ್ತಾರೆ. ಈಗ ಹೊರಗಿನ ಜಗತ್ತಿನಲ್ಲಿರುವುದು ಅಸಲಿ ಅವಿನಾಶ್ನಲ್ಲ, ಕನ್ನಡಿಯೊಳಗಿಂದ ಬಂದ ಆ ಕರಾಳ ಶಕ್ತಿ. ಅದು ಅವಿನಾಶ್ನ ಬಟ್ಟೆ ಹಾಕಿ ಅವನಂತೆಯೇ ನಟಿಸುತ್ತಾ ಅವನ ಸ್ನೇಹಿತರನ್ನ ಭೇಟಿ ಮಾಡುತ್ತದೆ. ಆದರೆ ಅವನ ನಡವಳಿಕೆಯಲ್ಲಿ ಸಣ್ಣ ವ್ಯತ್ಯಾಸಗಳಿವೆ. ಅವನು ಹಸಿ ಮಾಂಸ ತಿನ್ನುತ್ತಾನೆ, ಕತ್ತಲೆಯಲ್ಲಿ ಕುಳಿತು ನಗುತ್ತಾನೆ. ಅವನ ಗೆಳೆಯರಿಗೆ ಸಂಶಯ ಬರುತ್ತದೆ. ಕನ್ನಡಿಯ ಒಳಗಿರುವ ಅಸಲಿ ಅವಿನಾಶ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಲ್ಲಿರುವ ಇತರ ಬಿಂಬಗಳ ಸಹಾಯದಿಂದ ಹೊರಗೆ ಹೋಗುವ ದಾರಿ ಹುಡುಕುತ್ತಾನೆ. ಅಲ್ಲಿನ ನಿಯಮದಂತೆ ಹೊರಗೆ ಹೋಗಬೇಕಾದರೆ ಇನ್ನೊಂದು ಕನ್ನಡಿ ಬೇಕು. ಆದರೆ ಕನ್ನಡಿಯ ಲೋಕದಲ್ಲಿ ಎಲ್ಲವೂ ಮಂಜಾಗಿದೆ. ಅವನಿಗೆ ಒಂದು ಹಳೆಯ ಕ್ಯಾಮರಾ ಸಿಗುತ್ತದೆ. ಕ್ಯಾಮರಾದ ಲೆನ್ಸ್ ಕೂಡ ಒಂದು ರೀತಿಯ ಕನ್ನಡಿಯೇ. ಆ ಲೆನ್ಸ್ ಮೂಲಕ ಅವನು ಹೊರಗಿನ ಜಗತ್ತಿಗೆ ಸಂಕೇತ ಕಳಿಸಲು ಪ್ರಯತ್ನಿಸುತ್ತಾನೆ. ಅವಿನಾಶ್ನ ಸ್ನೇಹಿತ ಸುದೀಪ್ಗೆ ಮನೆಯಲ್ಲಿ ಏನೋ ತಪ್ಪಿದೆ ಎಂದು ಅನಿಸಿ ಸತ್ಯ ಹುಡುಕುತ್ತಾ ಹೋಗುತ್ತಾನೆ. ಅವನು ಆ ದೊಡ್ಡ ಕನ್ನಡಿಯನ್ನು ನೋಡಿದಾಗ ಒಳಗಿರುವ ಅಸಲಿ ಅವಿನಾಶ್ ನನ್ನನ್ನು ಉಳಿಸು ಎಂದು ಕೈಯಿಂದ ಬರೆಯುತ್ತಿರುವುದು ಕಾಣುತ್ತದೆ. ಅದೇ ಸಮಯದಲ್ಲಿ ನಕಲಿ ಅವಿನಾಶ್ ಅಲ್ಲಿಗೆ ಬರುತ್ತಾನೆ. ಸುದೀಪ್ಗೆ ಯಾರು ಅಸಲಿ ಎಂದು ತಿಳಿಯುವುದಿಲ್ಲ. ಇಬ್ಬರು ಅವಿನಾಶ್ಗಳು ಒಂದೇ ತರಹ ಕಾಣುತ್ತಿರುತ್ತಾರೆ. ಒಬ್ಬ ಕನ್ನಡಿಯ ಒಳಗೆ, ಒಬ್ಬ ಹೊರಗೆ. ಸುದೀಪ್ ಬುದ್ಧಿವಂತಿಕೆಯಿಂದ ಒಂದು ಪ್ರಶ್ನೆ ಕೇಳುತ್ತಾನೆ. ನಮ್ಮಿಬ್ಬರಿಗೆ ಮಾತ್ರ ತಿಳಿದಿರುವ ಆ ರಹಸ್ಯ ಏನು ಅಂತ. ನಕಲಿ ಅವಿನಾಶ್ಗೆ ಅದು ತಿಳಿದಿರುವುದಿಲ್ಲ. ಅವನು ಸುದೀಪ್ ಮೇಲೆ ದಾಳಿ ಮಾಡುತ್ತಾನೆ. ಆ ಕ್ಷಣದಲ್ಲಿ ಸುದೀಪ್ ಒಂದು ಸುತ್ತಿಗೆಯಿಂದ ಆ ಪುರಾತನ ಕನ್ನಡಿಯನ್ನ ಚೂರು ಚೂರು ಮಾಡುತ್ತಾನೆ. ಒಂದು ದೊಡ್ಡ ಶಬ್ದದೊಂದಿಗೆ ಕನ್ನಡಿ ಒಡೆಯುತ್ತದೆ. ಕತ್ತಲೆ ಆವರಿಸುತ್ತದೆ. ಮುಂದಿನ ಬೆಳಿಗ್ಗೆ ಮನೆಯಲ್ಲಿ ಒಬ್ಬನೇ ಅವಿನಾಶ್ ಇದ್ದಾನೆ.
ಅವನು ಸುದೀಪ್ಗೆ ಧನ್ಯವಾದ ಹೇಳುತ್ತಾನೆ. ಸುದೀಪ್ ಹೊರಗೆ ಹೋಗುತ್ತಾನೆ. ಆದರೆ ಕ್ಯಾಮರಾ ನಿಧಾನವಾಗಿ ಅವಿನಾಶ್ನ ಮುಖದ ಹತ್ತಿರ ಹೋಗುತ್ತದೆ. ಅವಿನಾಶ್ ಕನ್ನಡಿಯ ಮುಂದೆ ನಿಂತು ಶೇವ್ ಮಾಡಿಕೊಳ್ಳುತ್ತಿದ್ದಾನೆ. ಆದರೆ ಅವನು ಶೇವ್ ಮಾಡುತ್ತಿರುವುದು ಎಡಗೈನಲ್ಲಿ. ಅಂದರೆ ಹೊರಗೆ ಬಂದವರು ಅಸಲಿ ಅವಿನಾಶ್ ಅಲ್ಲ. ಅಸಲಿ ಅವಿನಾಶ್ ಆ ಒಡೆದ ಕನ್ನಡಿಯ ಚೂರುಗಳಲ್ಲೇ ಎಲ್ಲೋ ಬಂದಿಯಾಗಿದ್ದಾನೆ.